ಬ್ರೀಚ್ ಡೆಲಿವರಿ ಅಂದರೆ ಏನು? ಸೊ ಇದು ಮಗು, ಸೊ ಇದು ಯೂಟ್ರಸ್ಸು, ಇದು ಕೆಳಗಿನ ಭಾಗದ ಯೂಟ್ರಸ್ಸು ಅಂದರೆ ವೆಜೈನಾ, ಇಲ್ಲಿ ಮೂಲಕ ನಾವು ನಾರ್ಮಲ್ ಡೆಲಿವರಿ ಮಾಡಿಸ್ತೀವಿ. ಸೊ ಮಗುವಿನ ಈ ಕಾಲುಗಳು ಮತ್ತು ಬಟಕ್ಸು ಕೆಳಗಡೆ ಇದ್ದಾಗ, ಯೂಟ್ರಸ್ ಕೆಳಗಡೆ ಪೋರ್ಷನಲ್ಲಿ ಇದ್ದಾಗ ನಾವು ಇದಕ್ಕೆ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾನಾ ಕಾರಣಗಳಿರುತ್ತೆ. ಒಂದು ಮಗುವ ತಲೆಯ ದೊಡ್ಡದಿರ್ಬೋದು, ಅಥವಾ ಯೂಟ್ರಸ್ನಲ್ಲಿ ಕೆಲವೊಂದು ಅಬ್ನಾರ್ಮಲಿಟಿ ಇರ್ಬೋದು ಶೇಪ್ನಲ್ಲಿ, ಅಂಥ ಸಮಯದಲ್ಲಿ ಇದನ್ನು ನೋಡ್ತೀವಿ. ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಈ ಬ್ರೀಚ್ ಪ್ರೆಸೆಂಟೇಷನ್ ಇದ್ದಾಗ ನಾವು ಐಡಿಯಲಿ ಪ್ಲ್ಯಾನ್ಡ್ ಸಿಸೇರಿಯನ್ ಅಂದರೆ 38ರಿಂದ 39 ವಾರದಲ್ಲಿ ನೋವು ಬರ್ದೇನೆ ನಾವು ಸಿಸೇರಿಯನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಏಕೆ ಅಂತ ಹೇಳಿದ್ರೆ ಈ ಬ್ರೀಚು ಹೊರಗಡೆ ಬರುತ್ತೆ, ಅಂದ್ರೆ ಬಟಕ್ಸು ಮತ್ತೆ ಕಾಲುಗಳು ಹೊರಗಡೆ ಬರುತ್ತೆ, ಆದ್ರೆ ತಲೆ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಡೆಲಿವರಿ ಮಾಡಬೇಕು ಅಂತ ಹೇಳಿದಾಗ ಅದು ಯೂಶಲಿ 2ನೇ ಪ್ರೆಗ್ನೆನ್ಸಿ ಅಥವಾ ಹೆಚ್ಚಿನ ಪ್ರೆಗ್ನೆನ್ಸಿನಲ್ಲಿ ನಾವು ಅದನ್ನ ಪ್ರಯತ್ನ ಮಾಡ್ತೀವಿ. ಮತ್ತೆ ಆ ಟೈಮ್ನಲ್ಲಿ ಕೆಲವು ಮೆನಿಪುಲೇಷನ್ಸ್ನ ನಾವು ರೆಡಿ ಇಟ್ಕೋಬೇಕಾಗತ್ತೆ ಮಾಡಲಿಕ್ಕೆ, ಸೇಫ್ ಆಗಿ ಬ್ರೀಚ್ನ ನಾವು ಡೆಲಿವರಿ ಮಾಡಲಿಕ್ಕೆ. ಸೊ ಇದು ನಾರ್ಮಲ್ ಸೈಜ್ ಬೇಬಿ ಅಂದರೆ 2.5 3 kg ಒಳಗಡೆ ಮಕ್ಕಳು ಇದ್ದಾಗ ಮಾತ್ರ ನಾವು ನಾರ್ಮಲ್ ಡೆಲಿವರಿನ ನಾವು ಪ್ರಯತ್ನ ಮಾಡ್ಬೋದು.